ಎಲ್ರಿಗೂ ನಮಸ್ಕಾರ. ಮನೆಯೂಟದಲ್ಲಿ ಇವತ್ತಿನ ವಿಶೇಷ ಹೇಳ್ತೀನಿ. ಮೊದಲನೇದಾಗಿ ಮಾಡೋ ವಿಧಾನವನ್ನ ತಿಳ್ಕೊಂಬಿಡೋಣ. ನಾನಿಲ್ಲಿ 3 ಮೂಲಂಗಿಯನ್ನ ಇಟ್ಕೊಂಡಿದ್ದೀನಿ. ಮೂಲಂಗಿ ಫ್ರೆಶ್ ಅಥವಾ ತಾಜಾ ಇದೆ. ಇದನ್ನೊಮ್ಮೆ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ತೆಗೆದು ತಗೊಳ್ತಾ ಇದ್ದೀನಿ. ಮೂಲಂಗಿ ದೊಡ್ಡದಾಗಿದ್ರೆ 1ರಿಂದ 2 ಸಾಕು. ಇದು ಸಣ್ಣದಾಗಿರೋದ್ರಿಂದ 3 ಮೂಲಂಗಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಮೂಲಂಗಿಯನ್ನು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ. ಸಿಪ್ಪೆ ತೆಗೆದಿರುವಂತಹ ಮೂಲಂಗಿಯನ್ನ ಒಮ್ಮೆ ತೊಳೆದು ಇದನ್ನ ಸಣ್ಣದಾಗಿ ತುರ್ಕೊಳ್ಳೋಣ. ತುಂಬಾ ಸಣ್ಣದಾಗಿ ನಾನು ತುರ್ಕೊಳ್ತಾ ಇದ್ದೀನಿ. ಇದನ್ನ ಮಾಡೋದಕ್ಕೆ ಎಣ್ಣೆ, ನೀರು ಯಾವುದು ಕೂಡ ಬೇಡ. ಮತ್ತೆ 10ರಿಂದ 15 ನಿಮಿಷದಲ್ಲಿ ಇದನ್ನ ಮಾಡ್ಕೊಳ್ಬಹುದು. ನೋಡಿ, ಮೂಲಂಗಿಯನ್ನ ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಇಷ್ಟಾದ ನಂತರ ಇದನ್ನ ಹಿಂಡಿದಾಗ ಇದರಲ್ಲಿರುವಂತಹ ನೀರು ತುಂಬಾ ಚೆನ್ನಾಗಿ ಹೊರಗೆ ಬರ್ತಿದೆ. ಮೂಲಂಗಿ ತಾಜಾ ಇದ್ರೆ ಇದರಲ್ಲಿರುವಂತಹ ರಸ ಜಾಸ್ತಿ ಇರುತ್ತೆ. ಹಳೆಯದು ಅಥವಾ ಬೆಂಡಾಗಿದ್ರೆ ಮೂಲಂಗಿಲಿ ರಸ ತುಂಬಾ ಕಮ್ಮಿ ಇರುತ್ತೆ. ಅದರ ರುಚಿನೂ ಕೂಡ ಅಷ್ಟು ಚೆನ್ನಾಗಿರಲ್ಲ. ಈಗ ತುರ್ಕೊಂಡಿರುವಂತಹ ಮೂಲಂಗಿಯನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇನ್ನೊಂದು ಅಗಲವಾದ ಪಾತ್ರೆಯಲ್ಲಿ ಇಲ್ಲಿ ತೋರಿಸಿರುವಂತಹ ಬೌಲಲ್ಲಿ 1.5 ಬೌಲ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. 2 ಬೌಲ್ ಗೋಧಿ ಹಿಟ್ಟಿನಲ್ಲಿ 1.5 ಬೌಲ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಇನ್ನು ಅರ್ಧದಷ್ಟು ಬೌಲನ್ನ ಹಾಗೆ ಇಟ್ಕೊಳ್ತೀನಿ. ಈ ಹಿಟ್ಟನ್ನ ಬೇಕಾದ್ರೆ ಮುಂದೆ ಬಳಕೆ ಮಾಡ್ಕೊಳ್ಬಹುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಜೀರಿಗೆ, ಆಲ್ ಇನ್ ಒನ್ ಸಾಂಬಾರ್ ಪೌಡರ್ ಅಥವಾ ಸಾದಾ ಸಾಂಬಾರ್ ಪುಡಿಯನ್ನ ನಾವು ದಿನಬಳಕೆಗೆ ಮಾಡ್ಕೊಳ್ಳುವಂತಹ ಸಾಂಬಾರ್ ಪುಡಿಯನ್ನು ಸಹ ನಾವು ಇಲ್ಲಿ ಹಾಕೊಳ್ಬಹುದು. 1/4 ಚಮಚದಷ್ಟು ಅರಿಶಿಣ, 1 ಚಿಟಕಿ ಇಂಗು, 1 ಹಸಿರು ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿ ತಗೊಂಡಿದ್ದೀನಿ. ಅರ್ಧ ಚಮಚದಷ್ಟು ಸಣ್ಣದಾಗಿ ತುರಿದಂತಹ ಶುಂಠಿ, ಇದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಸಣ್ಣದಾಗಿ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ 1 ಕಟ್ಟಿನಲ್ಲಿ ಅರ್ಧ ಕಟ್ಟಿನಷ್ಟು ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ನೀರನ್ನ ಹಿಂಡಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ತುರಿದಿರುವಂತಹ ಮೂಲಂಗಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮೂಲಂಗಿ ತುರಿ ಜಾಸ್ತಿ ಆಗುತ್ತೆ ಅನ್ಸಿದ್ರೆ ಅದನ್ನ ಸ್ವಲ್ಪ ತೆಗೆದಿಟ್ಕೊಂಡು ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಪೂರ್ತಿ ಮೂಲಂಗಿಯನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಕಲಸ್ಕೊಳ್ಳೋಣ. ಇಲ್ಲಿ ನೀರನ್ನ ಸೇರಿಸೋ ಅವಶ್ಯಕತೆನೇ ಇಲ್ಲ, ಯಾಕೆಂದ್ರೆ ಮೂಲಂಗಿಯಲ್ಲಿ ತುಂಬಾ ಚೆನ್ನಾಗಿ ನೀರಿನಂಶ ಇದೆ. ಹಾಗಾಗಿ ನೀರನ್ನ ಸೇರಿಸ್ಕೊಳ್ಬೇಕು ಅಂತ ಇಲ್ಲ. ಈಗ ಇದನ್ನ ಚೆನ್ನಾಗಿ ಕಲಸ್ಕೊಳ್ಳೋಣ. ಮೂಲಂಗಿ ತುರಿ ಜಾಸ್ತಿ ಆಯ್ತು ಅನ್ಸಿದ್ರೆ ಹಿಟ್ಟನ್ನ ಸೇರಿಸ್ಕೊಳ್ಬಹುದು. ಮೂಲಂಗಿ ತುರಿ ಜಾಸ್ತಿ ಆದ್ರೆ ಹಿಟ್ಟು ಮೆತ್ತಗೆ ಆಗ್ಬಿಡುತ್ತೆ ನಾವು ಕಲಿಸ್ತಿದ್ದ ಹಾಗೆ. ಆಗ ಅದಕ್ಕೆ ಇನ್ ಸ್ವಲ್ಪ ಒಣ ಹಿಟ್ಟು ಅಥವಾ ಡ್ರೈ ಫ್ಲೋರ್ ಅನ್ನ ಸೇರಿಸಿ ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ಹದವಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಹೆಚ್ಚುವರಿಯಾಗಿ ಅಥವಾ ಎಕ್ಸ್ಟ್ರಾ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡಿಲ್ಲ. ಇದನ್ನ ಮೆತ್ತಗೆ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಅರ್ಧ ಚಮಚದಷ್ಟು ತುಪ್ಪವನ್ನ ಹಾಕಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಇದನ್ನೊಂದು 2-3 ನಿಮಿಷ ನಾದ್ಕೊಂಡ್ರೆ ಸಾಕು, ಮೆತ್ತಗಾಗ್ಬಿಡತ್ತೆ. ನೋಡಿ, ನಾನು ಆಗ್ಲೇ ಹೇಳ್ದಂತೆ ಇದರಲ್ಲಿ 1.5 ಬೌಲ್ನಷ್ಟು ಗೋಧಿ ಹಿಟ್ಟನ್ನ ಮಾತ್ರ ಬಳಕೆ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಹಿಟ್ಟು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ನಾನು ಇದನ್ನ ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡಿದ್ದೀನಿ. ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಇದನ್ನ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟು, ನಾನು ಇದನ್ನ ಮೆತ್ತಗೆ ಕಲಿಸ್ಕೊಂಡಿರೋದ್ರಿಂದ ಇದನ್ನ ನೆನೆಯೋದಕ್ಕೆ ಬಿಡ್ತಾ ಇಲ್ಲ. ಈಗ ಇದನ್ನ ದೊಡ್ಡದಾಗಿ ಉಂಡೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಉಂಡೆಗಳನ್ನ ದೊಡ್ಡದಾಗಿ, ಚಿಕ್ಕದಾಗಿ, ಯಾವ ಸೈಜ್ ಅಥವಾ ಅಳತೆಯಲ್ಲೂ ಕೂಡ ಇದನ್ನ ಮಾಡ್ಕೊಳ್ಬಹುದು. ಈಗ ಮಾಡ್ಕೊಂಡಿರುವಂತಹ ಉಂಡೆಯನ್ನ ಒಣ ಗೋಧಿ ಹಿಟ್ಟು ಅಥವಾ ಡ್ರೈ ವೀಟ್ ಫ್ಲೋರ್ ಇದರಲ್ಲಿ ಅದ್ದಿ ಇದನ್ನ ತೆಳ್ಳಗೆ ಲಟ್ಟಿಸ್ಕೊಳ್ತೀನಿ. ಹಿಟ್ಟು ಮೆತ್ತಗಿರೋದ್ರಿಂದ ಇದನ್ನ ಬೇಗನೆ ಲಟ್ಟಿಸ್ಬಹುದು. ತುಂಬಾ ಕೂಡ ಒತ್ತಡ ಅಥವಾ ಪ್ರೆಷರ್ ಹಾಕ್ಬೇಕು ಅಂತ ಇಲ್ಲ. ಸುಲಭವಾಗಿ ಇದನ್ನ ಲಟ್ಟಿಸ್ಕೊಳ್ಬಹುದು. ಲಟ್ಟಿಸುವಾಗ ಮಧ್ಯದಲ್ಲಿ ಸ್ವಲ್ಪ ಒಣ ಹಿಟ್ಟನ್ನ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಚಪಾತಿ ಮಣೆಗೆ ಅಂಟ್ಕೊಳ್ಳೋದು ತಪ್ಪುತ್ತೆ. ಇದನ್ನ ಸಾಧ್ಯವಾದಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳೋದ್ರಿಂದ ತುಂಬಾನೇ ಮೆತ್ತಗಾಗಿ ಬರುತ್ತೆ. ಇದೇ ರೀತಿ ಉಳಿದಿರುವಂತಹ ಉಂಡೆಗಳನ್ನ ನಾನು ಲಟ್ಟಿಸ್ಕೊಳ್ತೀನಿ. ಮೂಲಂಗಿ ಒಂದಿದ್ರೆ ಸಾಕು. ಮೂಲಂಗಿ ತುರ್ಕೊಳ್ಳೋದು, ಹಿಟ್ಟನ್ನ ಕಲ್ಸ್ಕೊಳ್ಳೋದು, 10ರಿಂದ 15 ನಿಮಿಷದಲ್ಲಿ ಈ ತಿಂಡಿ ತುಂಬಾನೇ ಸುಲಭವಾಗಿ ತಯಾರಾಗ್ಬಿಡುತ್ತೆ. ಈಗ ಎಲ್ಲಾನು ಲಟ್ಸ್ಕೊಂಡಿದ್ದಾಗಿದೆ. ಲಟ್ಸೋವಾಗ ನಾನು ಚಪಾತಿ ಹಂಚನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಹಂಚು ಈಗ ಬಿಸಿ ಆಗಿದೆ. ಮಾಡ್ಕೊಂಡಿರುವಂತಹ ಚಪಾತಿಯನ್ನ ಈಗ ಕಾದಿರುವಂತಹ ಹೆಂಚ್ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ. ಹೆಂಚ್ ಮೇಲೆ ಹಾಕಿ 1 ನಿಮಿಷ
ಬೆಂದ ನಂತರ ಅದನ್ನ ತಿರು ಹಾಕಬೇಕು. ತಿರು ಹಾಕಿದ ನಂತರ ಸ್ವಲ್ಪ ತುಪ್ಪ, ಎಣ್ಣೆ ಬದಲಾಗಿ ನಾನು ತುಪ್ಪವನ್ನ ಬಳಕೆ ಮಾಡ್ತಾ ಇದ್ದೀನಿ. ತುಪ್ಪ ಇಷ್ಟ ಇಲ್ಲ ಅಂದ್ರೆ ಎಣ್ಣೆಯನ್ನೇ ಬಳಕೆ ಮಾಡ್ಕೊಳ್ಬಹುದು. ಎಣ್ಣೆಯಲ್ಲಿ ಬೇಯಿಸೋಕ್ಕಿಂತ ತುಪ್ಪದಲ್ಲಿ ಬೇಯಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅದರಿಂದ ನಾನು ತುಪ್ಪದ ಬಳಕೆಯನ್ನ ಮಾಡಿದ್ದೀನಿ. ಇದರಲ್ಲಿ ಮಸಾಲೆ ಮತ್ತೆ ಸಬ್ಬಸಿಗೆ ಸೊಪ್ಪನ್ನ ಬಳಸಿರೋದ್ರಿಂದ ಇದು ಮೂಲಂಗಿದು ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮೂಲಂಗಿ ಇಷ್ಟಪಡದೇ ಇರೋರು ಕೂಡ ಇದನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಬೇಯುವಾಗ ಸ್ವಲ್ಪ ಒತ್ತಿ ಒತ್ತಿ ಬೇಯಿಸ್ಕೊಂಡ್ರೆ ಎಲ್ಲಾ ಕಡೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಬೇಗನೆ ಬೆಂದ್ಬಿಡುತ್ತೆ. ತೆಳ್ಳಿಗೆ ಲಟ್ಸ್ಕೊಂಡಿರೋದ್ರಿಂದ ಬೇಗ ಬೇಯುತ್ತೆ. ಈಗ ಇದನ್ನ ಬೇಯಿಸ್ಕೊಂಡಿದ್ದಾಗಿದೆ, ಹದವಾಗಿ ಕೆಂಪಾಗಿದೆ, ಎರಡೂ ಕಡೆಯಲ್ಲೂ ಮೃದುವಾಗಿದೆ. ಈ ಮಸಾಲೆ ಮೂಲಂಗಿ ರೊಟ್ಟಿ ತುಂಬಾನೇ ಮೃದುವಾಗಿರುತ್ತೆ. ಬಿಸಿ ಇರುವಾಗ್ಲೂ ತಣ್ಣಗಾದ್ಮೇಲೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಬೆಳಗ್ಗೆ ತಿಂಡಿ ಅಥವಾ ರಾತ್ರಿ ಊಟಕ್ಕೆ ಕೂಡ ಸುಲಭವಾಗಿ ಮಾಡ್ಕೊಳ್ಬಹುದು. ಮೂಲಂಗಿ ಒಂದಿದ್ರೆ 10-15 ನಿಮಿಷದಲ್ಲಿ ಇದನ್ನ ಮಾಡ್ಕೊಳ್ಬಹುದು. ಇದಕ್ಕೆ ಸ್ವಲ್ಪ ಮಸಾಲೆಯನ್ನು ಸಹ ಬೆರೆಸಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಚಟ್ನಿ ಬೇರೆ ಏನು ಬೇಕಾಗಿಲ್ಲ, ಇದನ್ನ ಹಾಗೆ ತಿನ್ಬಹುದು. ಒಮ್ಮೆ ಈ ರೀತಿಯಲ್ಲಿ ಪ್ರಯತ್ನ ಮಾಡಿ ನೋಡಿ, ನಿಮ್ಗೂ ಕೂಡ ಇದು ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಇದನ್ನ ಮಾಡ್ಕೊಳ್ಬಹುದು ಅಂತ. ಒಮ್ಮೆ ಪ್ರಯತ್ನ ಮಾಡಿ ನೋಡಿ, ನೀವು ಕೂಡ ತುಂಬಾ ಇಷ್ಟಪಡ್ತೀರಾ ಇದನ್ನ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಇನ್ನೊಂದು ಅಡಿಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.